ನಮಸ್ತೆ ಸ್ನೇಹಿತರೆ, ಅನಿತಾ ಸ್ಪರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನೋಡಿದ ಚಿತ್ರೀಕರಣ, ನಮ್ಮನೆ ಹತ್ರ ಒಂದು ಸೀರಿಯಲ್ ಚಿತ್ರೀಕರಣ ನಡೀತಾ ಇತ್ತು. ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ. ಯಾವುದಪ್ಪ ಅಂತ ಕೇಳ್ತೀರಾ? ನೋಡಿ, ವಿಜಯ ಅಂಬಿಕಾ ನಿಂತಿದ್ದಾರೆ. ಇದು ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ನ ಚಿತ್ರೀಕರಣ ನಡೀತಾ ಇತ್ತು. ನಮ್ಮನೆ ಪಕ್ಕಕ್ಕೆ ಬಂದು ಚಿತ್ರೀಕರಣ ಮಾಡ್ತಾಯಿದ್ರು. ಹಾಗಾಗಿ ನಾನು ಕೂಡ ವಿಡಿಯೋನ ಇಟ್ಕೊಂಡು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ. ಇವತ್ತು ಸಂಜೆ ಟೆಲಿಕಾಸ್ಟ್ ಆಗೋಂಥ ಎಪಿಸೋಡ್ ಇದು. ಹಾಗಾಗಿ ಇವತ್ತು ನಾನು ಶೇರ್ ಮಾಡ್ಕೊಳ್ತಿದ್ದೀನಿ. ಯಾರೆಲ್ಲ ಸೀರಿಯಲ್ ಅಭಿಮಾನಿಗಳಿದ್ದೀರಿ ಅವರೆಲ್ಲ ಸೀರಿಯಲ್ನ ಶೂಟಿಂಗ್ ಹೇಗಿರುತ್ತೆ ಅಂತ ನೋಡ್ಬೋದು. ನೋಡಿ, ಶ್ರಾವಣಿ ಕ್ಯಾರೆಕ್ಟ್ರಿಗೆ ಟೂ ವೀಲರ್ ಓಡ್ಸೋಕ್ಕೆ ಅಂತ ಯಾರೋ ಒಬ್ಬರು ಇದ್ದಾರೆ, ಸಹ ಕಲಾವಿದರು. ಇನ್ನೊಬ್ಬರು ಅವ್ರ ಪಕ್ಕದಲ್ಲೇ ನಿಂತಿದ್ರು. ನೋಡಿ, ವಿಜಯಾಂಬಿಕಾ ಚೇಸ್ ಮಾಡಬೇಕಾಗಿರೋ ಅಂಥ ಸಹ ಕಲಾವಿದರು ಈಗ ರೋಡಲ್ಲಿ ಹೋಗ್ತಾರೆ. ಅದನ್ನು ಕೂಡ ತೋರಿಸ್ತೀನಿ. ರೋಡಲ್ಲಿ ಹೋಗೋರು ಬರೋರನ್ನ ಗಾಡಿನ ನಿಲ್ಲಿಸೋದೇ ಅವ್ರಿಗೊಂದು ದೊಡ್ಡ ಸಾಹಸ ಆಗಿತ್ತು. ಅದರಲ್ಲೂ ಸಹ ಕಲಾವಿದ್ರಿಗಂತೂ ಬೆಂಡು. ನೋಡಿ, ಶೂಟಿಂಗಿಗೆ ಇಲ್ಲೊಂದು ಕ್ಯಾಮ್ರಾ ಇಟ್ಕೊಂಡಿದ್ದಾರೆ. ನೋಡಿ, ಆ ಕಡೆ ಆಪೋಸಿಟ್ ಒಂದು ಕ್ಯಾಮ್ರಾ ಇದೆ. ಇಲ್ಲಿ ವಿಜಯಾಂಬಿಕಾ ನಿಂತಿದ್ದಾರೆ ಫೋನ್ ಇಟ್ಕೊಂಡು. ಕಾಣಿಸ್ತಿದೆ ಅಲ್ಲ? ನಮ್ಮನೆ ಪಕ್ಕದಲ್ಲೇ ಶೂಟಿಂಗ್ ನಡೀತಾ ಇತ್ತು, ಅದಕ್ಕೆ ನೋಡ್ತಾ ಇದ್ದೀನಿ. ನೋಡಿ, ಶ್ರಾವಣಿ ಬಂದು ವಿಜಯಾಂಬಿಕಾ ಹತ್ರ ಅಡ್ರೆಸ್ ಕೇಳ್ತಾ ಇರೋದು. ಗಾಡಿಯಲ್ಲಿ ಹೋಗ್ತಾ ಇದ್ದಾರೆ. ಒಂದು ಟೇಕ್ ಒಂದೇ ಸರಿಗೆ ಓಕೆ ಆಗಿಲ್ಲ ಅಂದರೆ ಒಂದು ಇಡೀ ದಿನ ಒಂದು ಟೇಕಿಗೆ ಶೂಟಿಂಗ್ ಮಾಡ್ತಾ ಇರ್ತಾರೆ. ಶೂಟಿಂಗ್ ಮಾಡೋರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನೋಡಿ, ಇವರನ್ನೇ ಚೇಸ್ ಮಾಡಲಿಕ್ಕೆ ಬಂದಿರೋದು ವಿಜಯಾಂಬಿಕಾ. ಮತ್ತು ಹಿಂದ್ಗಡೆ ಒಂದು ವ್ಯಾನಲ್ಲಿ 4 ಜನ ರೌಡಿಗಳು. ನೋಡಿ, ಶೂಟಿಂಗ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಈ ಕಡೆಯಿಂದನೂ ಒಂದು ಕ್ಯಾಮ್ರಾ ಇರುತ್ತೆ, ಆ ಕಡೆಯಿಂದನೂ ಒಂದು ಕ್ಯಾಮ್ರಾ ಇರುತ್ತೆ. ಒಂದು ಟೇಕ್ ಓಕೆ ಆಗಿಲ್ಲ ಅಂದರೆ ಮತ್ತೆ ಕ್ಯಾಮ್ರಾ ಸಹ ಕಲಾವಿದರು ಎತ್ಕೊಂಡು ಹೋಗಿ ಇಡೋದು, ತೊಗೊಂಡು ಬರೋದು. ನೋಡಿ, ಇಲ್ಲಿ ಶ್ರಾವಣಿ ಕ್ಯಾರೆಕ್ಟರ್ ಹೋಗ್ತಾ ಇದೆ. ಆ್ಯಕ್ಚುಲಿ ಅವರು ಶ್ರಾವಣಿ ಅವರಲ್ಲ ಅನಿಸುತ್ತೆ, ಮಾಸ್ಕ್ ಹಾಕ್ಕೊಂಡಿದ್ದಾರೆ. ಯಾರು ಅಂತ ಗೊತ್ತಿಲ್ಲ, ಶ್ರಾವಣಿನೇನಾ ಅಥವಾ ಶ್ರಾವಣಿ ಕ್ಯಾರೆಕ್ಟರ್ನ ಮಾಸ್ಕ್ ಹಾಕ್ಕೊಂಡು ಬೇರೆಯವ್ರು ಮಾಡ್ತಿದ್ದಾರಾ ಗೊತ್ತಾಗಲಿಲ್ಲ. ನೋಡಿ, ವಿಜಯಾಂಬಿಕಾ ಕಾರು ಫ್ರಂಟಲ್ಲಿ ನಿಂತಿದೆ. ಹಿಂದೆ 4 ಜನ ರೌಡಿಗಳ ವ್ಯಾನು. ಅವರು ಇಲ್ಲಿ ಹೋಗ್ತಿದ್ದಾರೆ, ಪಾಸಾಗಿ ಅಂದ ತಕ್ಷಣ ವಿಜಯಾಂಬಿಕಾ ಕಾರ್ನ ಮೂವ್ ಮಾಡ್ತಾರೆ. ಅವರಿಂದ 4 ಜನ ರೌಡಿಗಳದ್ದು ಒಂದು ಗಾಡಿ ಮೂವ್ ಆಗುತ್ತೆ. ನೋಡಿ, ಇದೊಂದು ಶಾರ್ಟ್ ತೆಗಿಯೋಕ್ಕೇ ಸುಮಾರು ಹೊತ್ತು ನಮ್ಮನ್ನು ಕೂಡ ಅಲ್ಲೇ ನಿಲ್ಲಿಸಿದ್ರು. ನಾನು ಹಾಲು ತರೋಣ ಅಂತ ಗಾಡಿ ತೊಗೊಂಡು ಹೊರಟೆ, ಮುಂದಕ್ಕೆ ಬಿಡಲೇ ಇಲ್ಲ. ಹುಡುಗ ಎಲ್ಲರೂ ತಡಿತಾ ಇದ್ದಾರೆ. ನೋಡಿ, ಅದಕ್ಕೆ ನಿಂತ್ಕೊಂಡು ನಾನು ಕೂಡ ಶೂಟಿಂಗ್ ಹೇಗೂ ನೋಡ್ತಿದ್ದೀನಲ್ಲ ಅಂತ ಒಂದು ಬಿಟ್ಟು ಇಟ್ಕೊಂಡೆ. ಅವರಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನಿಜವಾಗ್ಲೂ ಒಂದು ಪೇಷನ್ಸು ತುಂಬಾ ಬೇಕು. ಯಾಕೆಂದರೆ ಜನನ ಎಷ್ಟು ತಡೆದ್ರೂ ಕಂಟ್ರೋಲ್ ಆಗಲ್ಲ. ಹೋಗೋರು ಹೋಗ್ತಾನೆ ಇರ್ತಾರೆ, ಬರೋರು ಬರ್ತಾನೆ ಇರ್ತಾರೆ. ನೋಡಿ, ಎಂತೆಂಥ ಲೋಕಲ್ ಏರಿಯಾಗಳಿಗೆಲ್ಲ ಬಂದು ಶೂಟಿಂಗ್ ಮಾಡ್ತಿರ್ತಾರೆ. ಅವ್ರಿಗೆ ಅದೇ ಜನನಿಬಿಡ ಪ್ರದೇಶಗಳಲ್ಲಿ ಶೂಟಿಂಗ್ ಮಾಡೋಕ್ಕೆ ಕಷ್ಟ ಅಲ್ವಾ. ಹಂಗಾಗಿ ಜನ ಕಡಿಮೆ ಇರೋ ಕಡೆ ಹುಡ್ಕೊಂಡು ಬಂದು ಶೂಟಿಂಗ್ ಮಾಡ್ತಿರ್ತಾರೆ. ಹಾಗಾಗಿ ನಮ್ಮನೆ ಕಡೆ ಶೂಟಿಂಗ್ ಮಾಡೋಕ್ಕೆ ಸ್ವಲ್ಪ ಪ್ರಶಾಂತವಾಗಿದೆ ಅನ್ನೋ ಕಾರಣಕ್ಕೆ ದಿನಕ್ಕೆ 2-3 ಸೀರಿಯಲ್ ಶೂಟಿಂಗ್ ನಡೀತಾನೆ ಇರುತ್ತೆ. ಆದರೆ ಅದನ್ನು ನೋಡೋಕ್ಕೆ ನಿಜವಾಗ್ಲೂ ಪೇಷನ್ಸ್ ಇರಲ್ಲ. ಇವತ್ತು ದಾರಿಯಲ್ಲಿ ಸಿಕ್ಕಾಕೊಂಡ್ಬಿಟ್ನಲ್ಲ ಅನ್ನೋ ಕಾರಣಕ್ಕೆ ನಾನು ನೋಡ್ತಾ ವಿಡಿಯೋನ ಇಟ್ಕೊಂಡಿದ್ದೀನಿ. ಅದಕ್ಕೆ ಶೂಟ್ ಮಾಡೋರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅಂತ ಹೇಳಿದ್ದು. ನೋಡಿ, ಒಂದು ಟೇಕಿಗೆ 3-4 ಸಲ ಮಾಡಿದ್ರು. ನಾವು ಸದ್ಯ ನಮಗೆ ದಾರಿ ಬಿಟ್ಟರೆ ಸಾಕು ಹೋಗೋಕ್ಕೆ ಅಂತ ಕಾಯ್ತಾ ಇದ್ವಿ. ವಿಜಯಾಂಬಿಕಾ ಕಾರ್ ಮುಂದೆ ನಿಂತಿದ್ದಾರೆ. ಅವರಿಂದೆ ರೌಡಿಗಳ ಕಾರ್ ನಿಂತಿದೆ. ನೋಡಿ, ಇದೊಂದು ಶಾರ್ಟ್ ತೆಗಿಲಿಕ್ಕೆ ಇಲ್ಲಿ ಹಾಕೊಂಡಿದ್ರು ಕ್ಯಾಮ್ರಾಗಳನ್ನ. ನೋಡಿ, ಶ್ರಾವಣಿ ಬಂದರು, ಅವರನ್ನೇ ಮಾತಾಡಿಸ್ತಾ ಇದ್ದಾರೆ. ಈಗ ವಿಜಯಾಂಬಿಕಾನ ಮುಂದಕ್ಕೆ ಪಾಸ್ ಆಗ್ತಾರೆ. ನೋಡಿ, ಶೂಟಿಂಗ್ ನಡೀತಾ ಇದೆ. ಪಕ್ಕಕ್ಕೆ ಬಂದು ವಿಜಯಾಂಬಿಕಾದು ಒಂದು ಬಿಟ್ಟು ಇಟ್ಕೊಂಡೆ. ಅಲ್ಲೂ ಸುತ್ತ ಜನಗಳು. ತುಂಬ ಹಳ್ಳಿ ಸೈಡ್ ಆದರೆ ಕಲಾವಿದ್ರನ್ನ ಹತ್ರಕ್ಕೆ ಹೋಗಿ ಮಾತಾಡ್ಸೋದು, ಸೆಲ್ಫಿ ತಗೊಳ್ಳೋದೆಲ್ಲ ಮಾಡ್ತಾರೆ. ಸಿಟಿ ಸೈಡು ಅವರು ಒಬ್ಬರೇ ನಿಂತಿದ್ರು, ಯಾರು ಅಂತ ಕೇಳೋಕ್ಕೆ ರೆಡಿ ಇರಲ್ಲ. ನೋಡಿ, ಇಷ್ಟು ಜನ ಇದ್ದಾರೆ, ಒಬ್ಬರು ಕೂಡ ಅವ್ರನ್ನ ಹೋಗಿ ಮಾತಾಡ್ಸ್ಲಿಕ್ಕೆ ರೆಡಿ ಇರಲಿಲ್ಲ. ಹಾಗೆ ಶೂಟಿಂಗಲ್ಲಿ ಭಾಗವಹಿಸಲಿಕ್ಕೆ ಬಾಲರಾಜ್ ಸರ್ ಕೂಡ ಬಂದಿದ್ದರು. ಪಂಚೆ ಮತ್ತು ಒಂದು ಸಿಂಪಲ್ ಶರ್ಟ್ ಹಾಕೊಂಡು ಒಂದು ಕಡೆ ನಿಂತಿದ್ರು. ನಾವು ಚಿಕ್ಕ ಹುಡುಗರಿಂದ ನೋಡಿರೋಂಥ ಕಲಾವಿದರು. ಹಾಗಾಗಿ ಹೋಗಿ ಮಾತಾಡಿಸಿ ನಾನು ಕೂಡ ಅವ್ರ ಹತ್ರ ಸೆಲ್ಫಿ ತೊಗೊಂಡೆ. ಮಾತಾಡಿಸ್ಕೊಂಡು ಮುಂದೆ ಹೊರಟೆ. ಸೈಡಲ್ಲಿ ನಿಂತಿದ್ರು, ಅವ್ರದ್ದು ಕೂಡ ಫೋಟೋ ಹಾಕ್ತೀನಿ. ನೋಡಿ, ಇವತ್ತು ಟೆಲಿಕಾಸ್ಟ್ ಆಗೋಂಥ ಎಪಿಸೋಡ್ದು ಈ ಶೂಟಿಂಗು. ಹಾಗಾಗಿ ಇವತ್ತೇ ಹಾಕಿದ್ದೀನಿ. ಅಭಿಮಾನಿಗಳು ಯಾರಾದರೂ ಇದೆ, ಶೂಟಿಂಗ್ನ ನೋಡಿ, ಸೀರಿಯಲ್ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.